ಅಣ್ಣವ್ರು ಅನ್ನೋದು ಒಂದು ಯೂನಿವರ್ಸಿಟಿ ಅಂತ ಹೇಳ್ತೀವಿ, ಕರ್ನಾಟಕ ಯೂನಿವರ್ಸಿಟಿ. ನೀವು ಯಾವುದೇ ಒಂದು ನೀವು ಪ್ರತಿಯೊಂದು ಅನುಭವ ಯೂನಿವರ್ಸಿಟಿಲಿ ಕೂಡ ಸಿಗಲ್ಲ, ಅಣ್ಣವರ ಯೂನಿವರ್ಸಿಟಿನಲ್ಲಿ ಸಿಗುತ್ತೆ. ಒಂದೊಂದು ಪಿಕ್ಚರಲ್ಲೂ ಒಂದೊಂದು ಸಮಾಜಕ್ಕೆ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ಅವರು. ಅದನ್ನು ನೋಡಿ ನಾವು ಇವತ್ತು ಬೆಳೆದವರು, ಆದ್ದರಿಂದ ನಮಗೇನಾಗುತ್ತೆ, ಅಣ್ಣವರ ಏನು ಒಂದು ಚಿತ್ರದಲ್ಲಿ ನೋಡ್ತೀವಿ, ನಾವು ಚಿಕ್ಕ ವಯಸ್ಸಿಂದ ನೋಡಿದವರು. ನಾನು 8 ವರ್ಷ ನನಗೆ ಪ್ರಾಯ, ಇವತ್ತು ನನಗೆ 65. ಬಟ್ ನಾನು 8 ವರ್ಷದಿಂದ ಅಣ್ಣವ್ರ ಚಿತ್ರಗಳು ನೋಡಿದವರು. ಅಣ್ಣವ್ರ ಜೊತೆಗೆ ನಾವು ಒಡನಾಟ ಕೂಡ ಸ್ವಲ್ಪ ಇತ್ತು. ಅವರು ಒಂದು ಸಲ ಮೀಟ್ ಮಾಡಿದ್ದೀನಿ. ಅಪ್ಪು ಅವ್ರ ಒಡನಾಟ ನಮ್ಗೆ ತುಂಬ ಇತ್ತು. ಈಗ ಅವ್ರ ಮೊಮ್ಮಗ ಇದ್ದಾರೆ ಷಣ್ಮುಗ ಅಂತ, ಅವರು ನಮ್ಮ ಹತ್ರ ಕ್ಲೋಸ್ ಆಗಿದ್ದಾರೆ. ಸೊ ನಾವು ಆದ್ದರಿಂದ ಅಣ್ಣವ್ರ ಬಗ್ಗೆ ಏನು ಹೇಳೋದು ಬೇಕಾಗಲ್ಲ. 98ನೇ ವರ್ಷದ ಜನ್ಮದಿನದ ಶುಭಾಶಯಗಳು ಹೇಳ್ಬೋದು. ಜನರಿಗೆ ಒಂದು ಮೆಸೇಜ್ ಕೊಡ್ಬೋದು. ಯೂಟ್ಯೂಬಲ್ಲಿ ಅಣ್ಣವ್ರ ಪಿಕ್ಚರ್ಗಳು ನೋಡಿ, ಅದರಲ್ಲಿ ಒಂದೊಂದು ಮೆಸೇಜ್ ಸಿಗುತ್ತೆ. ಈಗಿರೋ ಪಿಕ್ಚರಲ್ಲ, ಆವಾಗ ಅಣ್ಣವ್ರ ಚಿತ್ರಗಳು ನೋಡಿದ್ರೆ ನಮಗೆ ಒಂದೊಂದು ಮೆಸೇಜ್ ಸಿಗ್ತವೆ. ಅದರಿಂದ ಇವತ್ತು ನಾವು ಎಲ್ಲರೂ ಇವರು ಅಣ್ಣವ್ರ ಅಭಿಮಾನಿಗಳು, ಅಣ್ಣವ್ರ ಅಭಿಮಾನಿಗಳು ಇಡೀ ನಮ್ಮ ಕರ್ನಾಟಕ, ಬೆಂಗಳೂರೆಲ್ಲ, ಇಡೀ ವರ್ಲ್ಡಲ್ಲಿ ತುಂಬಿಕೊಂಡಿದ್ದಾರೆ ಅಣ್ಣವ್ರ ಅಭಿಮಾನಿಗಳು. ಇಡೀ ವರ್ಲ್ಡಲ್ಲಿ ಇವತ್ತು ಬೇರೆ ಹೊರದೇಶದಲ್ಲಿ ಕೂಡ ಇವತ್ತು ಅಣ್ಣವರ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದಾರೆ. ಅದಕ್ಕೆಲ್ಲ ನಮ್ಮ ಅಣ್ಣವರು, ನಾವೆಲ್ಲ ಎಷ್ಟು ಪುಣ್ಯ ಮಾಡಿದ್ದೀವಿ ಹೇಳಬೇಕು. ಫಸ್ಟು ನಾವು ಪುಣ್ಯ ಮಾಡಿದ್ದೀವಿ. ಯಾಕಂದರೆ ನಾವು ಇವತ್ತು ಕರ್ನಾಟಕದಲ್ಲಿ ಹುಟ್ಟು ಅಣ್ಣವರ ಒಂದು ಫಾಲೋ ಮಾಡಿ ಅಣ್ಣವ್ರ ಅಭಿಮಾನ ಆಗಿರೋದಕ್ಕೆ ನಾವು ಹೆಮ್ಮೆ ಬೀಳ್ತೀವಿ. ಧನ್ಯವಾದಗಳು. ಎಲ್ಲರೂ ಅಣ್ಣವ್ರ ಚಲನಚಿತ್ರಗಳನ್ನು ನೋಡಿ, ಒಂದೊಂದು ಮೆಸೇಜ್ ಇದೆ. ನಾವು ಕೂಡ ಯೂಟ್ಯೂಬಲ್ಲಿ ವೀಡಿಯೋಗಳು ಮಾಡ್ತಾಯಿದ್ದೀವಿ ಅಣ್ಣವ್ರದ್ದು. ಆಮೇಲೆ ಫೇಸ್ಬುಕ್ಕಲ್ಲಿ ಕೂಡ ಇದ್ದೀವಿ, ಇನ್ಸ್ಟಾಗ್ರಾಮಲ್ಲಿ ಕೂಡ ಇದ್ದೀವಿ. ಅಣ್ಣವ್ರನ್ನ ಮೀಟ್ ಮಾಡಿರೋದು ನಾನು ಆವಾಗ ಚಿಕ್ಕ ವಯಸ್ಸಿನಲ್ಲಿದ್ದೆ. ಗಿರಿಕನ್ಯೆ ಚಿತ್ರದ ಟೈಮಲ್ಲಿ ಮರವಂತೆನಲ್ಲಿ ಶೂಟಿಂಗ್. ನಮ್ಮದು ಆ್ಯಕ್ಚುಲಿ ಊರು ಬಂದು ಉಡುಪಿ, ಕುಂದಾಪುರ. ಸೊ ಅಲ್ಲಿಂದ ಶೂಟಿಂಗ್ ಮುಗಿಸ್ಕೊಂಡು ಅಣ್ಣವ್ರು ಬರುವಾಗ ಅವರಿಗೆ ಹೊಟ್ಟೆ ಹಸು ಆಯಿತು. ಹೊಟ್ಟೆ ಹಸು ಆದಾಗ ಕೋಟೇಶ್ವರ ಅಂತ ನಮ್ಮೂರು ಕುಂದಾಪುರ. ಈ ಉಪೇಂದ್ರನ ಊರು ಕೋಟೇಶ್ವರನೇ, ನಮ್ಮದು ಕೋಟೇಶ್ವರನೇ. ಉಪೇಂದ್ರ ಫಿಲ್ಮ್ ಆ್ಯಕ್ಟರ್ಸ್ ಇದ್ದಾರಲ್ಲ, ಅವರು ಕೋಟೇಶ್ವರನೇ, ಅವರು ನನ್ನ ಕ್ಲೋಸ್ ಫ್ರೆಂಡೇ. ಅಲ್ಲಿ ಅವ್ರಿಗೆ ಅಣ್ಣವ್ರ ಹಸಿವೆ ಆದಾಗ ಅಲ್ಲಿ ಅವ್ರ ಡೈರೆಕ್ಟ್ರ್ ಮನೆ ಇತ್ತು, ರಿಲೇಷನ್ ಅವ್ರದ್ದು. ಅಲ್ಲಿ ಹೊರಗಡೆ ಊಟಕ್ಕೆ ಅರೇಂಜ್ಮೆಂಟ್ ಮಾಡಿ ಅಣ್ಣವರಿಗೆ ಊಟ ಎಲ್ಲ ಬಡಿಸಿ, ನನಗೆ ಯಾರೋ ಹೇಳಿದ್ರು ರಾಜ್ಕುಮಾರ್. ನಮ್ಗೆ ಆವಾಗ ರಾಜ್ಕುಮಾರ್ ಅಂದರೆ ನಮ್ಗೆ ಹುಚ್ಚು ಒಂಥರ, ಅದು ಏನೋ ಗೊತ್ತಿಲ್ಲ ನಮಗೆ. ಅವ್ರ ಹಾಡುಗಳು ಬಂದರೆ ನಮಗೆ ಚಿತ್ರಗಳು ಪ್ರತಿಯೊಂದು. ನಾವು ಅವ್ರು ಬಂದಿದ್ದಾರೆ ಅಂದ ತಕ್ಷಣ ಅಲ್ಲಿ ಓಡಿ ಹೋಗಿ ನಿಂತ್ಕೊಂಡ್ವಿ. ನಾವು ನಿಂತ್ಕೊಂಡ್ರೆ ಅಣ್ಣವರು ಊಟ ಮಾಡ್ತಾಯಿದ್ರು. ನನ್ನನ್ನು ಒಂದು ಸಲ ಹಿಂಗೆ ನೋಡಿದ್ರು, ಆದರೂ ಅಲ್ಲೇ ನಿಂತ್ಕೊಂಡಿದ್ದೆ ನಾನು. ಆಮೇಲೆ ಕೈ ತೊಳೆಯೋಕೆ ಹೋದಾಗಲೂ ಅವ್ರ ಹಿಂದೆ ಹೋದೆ. ಒಂದು ಸಲ ನನ್ನ ತಲೆ ಮೇಲೆ ಕೈ ಸವರಿಸಿದ್ರು. ಜನ್ಮ ಸಾರ್ಥಕ ಆಯ್ತು ನಂತಂತ ತಿಳ್ಕೊಂಡೆ. ಆದರೆ ನಾನು ಈ ಮಟ್ಟದಲ್ಲಿ ಇವತ್ತು ಯೂಟ್ಯೂಬ್, ಇನ್ಸ್ಟಾಗ್ರಾಮಲ್ಲಿ ಅಣ್ಣವ್ರದ್ದೇ ವಿಡಿಯೋ ಬಿಟ್ಟರೆ ಬೇರೆ ಯಾವುದೂ ಮಾಡಲ್ಲ. ನಾನು ಬರೀ ಅಣ್ಣವ್ರ ವಿಡಿಯೋ ಮಾಡ್ತೀನಿ. ಆದ್ದರಿಂದ ನಾವು ಜನ ಆಸೆ ಬೀಳ್ತಾ ಇದ್ದಾರೆ. ಜನ ಈಗಲೂ ಪರಿಚಯ ಮಾಡ್ತಾಯಿದ್ದಾರೆ. ಗೊತ್ತು, ಇವ್ರಿಗೂ ಗೊತ್ತು. ಮಾಡ್ತಾಯಿದ್ದೀನಿ ಅಣ್ಣವ್ರ ವಿಡಿಯೋ. ನೋಡೋಣ ಎಲ್ಲಿವರೆಗೆ ನಮಗೆ ಅಣ್ಣವ್ರ ವಿಡಿಯೋ ಮಾಡೋಕ್ಕೆ ಶಕ್ತಿ ದೇವ್ರು ಕೊಡ್ತಾನೆ, ಅಲ್ಲಿವರೆಗೆ ಮಾಡ್ಕೊಂಡು ಜನಗಳಿಗೆ ತೋರಿಸ್ತಾ ಇರೋಣ. ಭಕ್ತ ಪ್ರಹ್ಲಾದ, ಆಮೇಲೆ ಭಕ್ತ ಕನಕದಾಸ, ಸತ್ಯ ಹರಿಶ್ಚಂದ್ರ, ಇವರು ಮೇಡಮ್ ಕೂಡ ಮಾಡಿದ್ದಾರೆ, ಕೌಸಲ್ಯ ಮೇಡಮ್ ಅಂತೇಳಿ. ಇವರು ಕೂಡ ಮಾಡಿದ್ದಾರೆ, ಸುಮಾ ಮೇಡಮ್ ಅವರು. ಇವರು ನನ್ನ ಜೊತೆಗೆ ತುಂಬ ವೀಡಿಯೋಗಳು ಮಾಡಿದ್ದೀವಿ ನಾವು. ತುಂಬ ವೀಡಿಯೋ, ಕಸ್ತೂರಿ ನಿವಾಸ ಆಗಲಿ, ಆಮೇಲೆ ಬಂಗಾರದ ಮನುಷ್ಯ, ತುಂಬ ವೀಡಿಯೋಗಳು ಮಾಡಿದ್ದೀವಿ. ಅದೆಲ್ಲ ಜನ ಆಶೀರ್ವಾದ ಮಾಡಿದ್ದಾರೆ, ಆ ಪ್ರೀತಿ ಕೊಟ್ಟಿದ್ದಾರೆ. ಆ ಪ್ರೀತಿನ ನಾವು ಉಳಿಸ್ಕೊಳ್ತೀವಿ. ನಿಮ್ಮ ಆಶೀರ್ವಾದ, ನಿಮ್ಮ ಒಂದು ನಮಗೆ ಪ್ರೋತ್ಸಾಹ ಯಾವತ್ತೂ ಇರಲಿ. ಧನ್ಯವಾದ. ಎಷ್ಟು ಮಟ್ಟಿಗೆ ಮಿಸ್ ಮಾಡ್ಕೊತೀರಾ ಸರ್ ಅಣ್ಣವ್ರನ್ನ? ತುಂಬ ಮಿಸ್ ಮಾಡ್ಕೊಳ್ತೀವಿ ಸರ್, ತುಂಬ. ಅಣ್ಣವ್ರನ್ನ, ಅಪ್ಪನ ಇಬ್ಬರೂ ಯಾಕಂದರೆ ಅಪ್ಪು ಜೊತೆಯಲ್ಲಿ ನಾವು ಅಣ್ಣವ್ರ ಮನೆ ಹತ್ರನೇ ಒಂದು ಪಾರ್ಕ್ ಇದೆ, ಲೋವರ್ ಪಾರ್ಕ್ ಅಂಥೇಳಿ, ಅಲ್ಲಿ ರಮಣರಾವ್ ಮನೆ ಕೆಳಗಡೆ. ಅಲ್ಲಿ ನಾವು ವಾಕಿಂಗ್, ಇವತ್ತು ನಾವು ಅಲ್ಲೇ ಹೋಗೋದು. ಅಲ್ಲಿ ಬರ್ತಿದ್ರು ಅವರು, ಅಪ್ಪು ಅವರು. ಬಂದಾಗ 2-3 ಸಲ ಫೋಟೋ ತೆಗೆದು ನನಗೆ ಹೇಳೋರು, ಭಟ್ರೆ ಎಷ್ಟು ಫೋಟೋ ತೆಗಿತೀರಾ ನೀವು ಅಂತೇಳಿ. ನಾನು ಹೇಳೋದು, ನಿಮ್ಮ ತಂದೆಯವರ ರೂಪದಲ್ಲಿ ನಾವು ನೋಡ್ತೀವಿ ನಿಮ್ಮನ್ನು. ಯಾಕಂದರೆ ನಿಮ್ಮ ತಂದೆಯವರ ಅಭಿಮಾನಿಗಳು ನಾವು. ಇವತ್ತು ಆ ರೂಪದಲ್ಲಿ ನಿಮ್ಮನ್ನು ನೋಡ್ತೀವಿ ಅಂತ. ತೆಗೀರಿ. ಅವರೇ ಮೊಬೈಲ್ ಇಟ್ಕೊಂಡು ಸೆಲ್ಫಿ ತೆಗೆದಿದ್ದಾರೆ. ಎಷ್ಟು ಖುಷಿಯಾಗುತ್ತೆ ಸರ್. ದೊಡ್ಡ ಮನೆ ಅಭಿಮಾನಿಗಳು ಅನ್ನೋದಕ್ಕೆ ನಮಗೆ ಭಾಳ ಖುಷಿಯಾಗುತ್ತೆ, ಹೆಮ್ಮೆ ಆಗುತ್ತೆ. ಯಾಕಂದರೆ ನಮಗೆ ಒಂದು ಆ ಮರ್ಯಾದೆ ಅಲ್ಲಿಂದ ಬಂದಿದೆ. ಅಣ್ಣವರು ನಮಗೆ ಅದು ಹೇಳ್ಕೊಟ್ಟಿದ್ದಾರಲ್ಲ, ಅದನ್ನು ನಾವು ಕಲ್ತಿದ್ದೀವಿ ಸರ್. ಹೌದು, ಅದು ಕಾರಣ ಏನಂದರೆ, ನಮ್ಮದು ಒಂದು ಎಪಿಸೋಡು ಮಾಡ್ತಾಯಿದ್ವಿ. ಇದರಲ್ಲಿ ಟೆಕ್ಕಿ ಆ್ಯಪ್ ಅಂತೇಳಿ ಒಂದು ಆ್ಯಪ್ ಇತ್ತು, ಅದರಲ್ಲಿ ಎಪಿಸೋಡ್ ಮಾಡ್ತಾಯಿದ್ವಿ. ಅಪ್ಪು ಸವಿನೆನಪು ಅಂತ ಎಲ್ಲರೂ ಮಾಡ್ತಾಯಿದ್ರು. ನಾನು ಅವ್ರಿಗೆ ಒಂದು ಮಾತು ಹೇಳಿದೆ, ನೀವು ಅಪ್ಪು ಸವಿನೆನಪು ಮಾಡ್ತೀರಾ, 22-23 ಪಿಕ್ಚರ್ ಇರ್ಬೋದು, ಅಣ್ಣವ್ರದ್ದು ಮಾಡಿ ಅಂದೆ ನಾನು ಅವರಿಗೆ. ಯಾರು ಮಂಜುನಾಥ್ ಬೆಳಗೆರೆ ಅಂತಿದ್ದಾರೆ ಅವರಿಗೆ. ಅದಕ್ಕೆ ಅವರೇ ಒಂದು ಮಾತು ಹೇಳಿದ್ರು. ನಮ್ಮದೊಂದು ಟೀಮ್ ಇತ್ತಲ್ಲಿ, ಅವ್ರು ಡಿಸ್ಕಸ್ ಮಾಡಿ ಹೇಳೋದು, ಅಣ್ಣವ್ರದ್ದು ಫಸ್ಟ್ ಓಪನಿಂಗ್ ನೀವೇ ಮಾಡಬೇಕು ಅಂತ. ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಹೇಳಿ ವಿಧಾನಸೌಧಕ್ಕೆ ಹೋಗಿ, ಹೈಕೋರ್ಟ್ ಅದು 2 ಲೊಕೇಶನಲ್ಲಿ ಅಣ್ಣವ್ರು ಸೇಮ್ ಕಾಸ್ಟ್ಯೂಮ್ಸಲ್ಲಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಹಾಡನ್ನು ಮಾಡಿದೆ. ಅದು ಯಾವ ಮಟ್ಟಕ್ಕೆ ವೈರಲ್ ಆಯ್ತಂದರೆ, ಬೊಮ್ಮಾಯಿ ಅವರು ಆವಾಗ CM ಆಗಿದ್ದರು, ಅವ್ರ ತನಕ ಹೋಗಿ ಮುಟ್ಟಿದೆ. ತುಂಬ ಚೆನ್ನಾಗಿ ಮಾಡಿದ್ರಂತ ಅವರು ಹೊಗಳಿದ್ದಾರೆ ಅಂತ ಅವ್ರ ಕಡೆಯಿಂದ ವಿಷಯ ಗೊತ್ತಾಗಿದೆ ನಮಗೆ. ಯಾವ್ದು ಹಾಡಿದ್ರು? ಜನರನ್ನೇ ನನ್ನ ದೇವರೆಂದೇ, ಜನರಿದ್ದರೆ ನನ್ನ ಬೆನ್ನ ಹಿಂದೆ,
ಹೋರಾಡಲು ನಾನೆಂದು ಮುಂದೆ ಈ ದೇವರು ಮಾಡಿದ ಆಜ್ಞೆ ನಾ ಮೀರುವುದುಂಟೇನು ಈ ಮಣ್ಣಲ್ಲಿ ಹುಟ್ಟಿದ ಋಣವ ತೀರುವುದುಂಟೇನು ಛೇ ಛೇ ಆಗದು ಸೊ ಥ್ಯಾಂಕ್ ಯು. ಅಣ್ಣವ್ರ ವಾಯ್ಸ್ ಬಂದರೆ ಇನ್ನೂ ಸ್ಫೂರ್ತಿ ಬೇರೆ.